ನಮಸ್ಕಾರ ಸ್ನೇಹಿತರೆ. ಇದು ಒಂದು ರಾತ್ರಿಯ ಒಪ್ಪಂದ ಎನ್ನುವ ಕತೆ. ಆ ಒಪ್ಪಂದ ನಾಯಕಿಯ ಜೀವನವೇ ಬದಲಾಯಿಸುವಷ್ಟು ದೊಡ್ಡದಾಗಬಹುದು ಎಂದು ಕತೆಯ ನಾಯಕಿ ಅನುಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಆದರೆ ಆ ರಾತ್ರಿ ಅವಳ ಜೀವನದಲ್ಲಿ ಎಲ್ಲವೂ ಬದಲಾಯಿತು. ಅನು ತುಂಬ ಸರಳ ಹುಡುಗಿ, ಸಾಧಾರಣ ಕುಟುಂಬದಲ್ಲಿ ಜನಿಸಿದವಳು. ಅವಳಿಗೆ ಅಮ್ಮನನ್ನು ಬಿಟ್ಟು ಬೇರೆ ಯಾರೂ ಗೊತ್ತಿರೋದಿಲ್ಲ. ಮನೆಯಲ್ಲಿ ಅಮ್ಮನಿಗೆ ಆರೋಗ್ಯನೂ ಸರಿ ಇರೋದಿಲ್ಲ. ಕೆಲಸ ಎಲ್ಲ ಹುಡುಕ್ತಾಳೆ, ಇಂಟರ್ವ್ಯೂ ಕೊಟ್ಟಿರ್ತಾಳೆ, ಆದರೂ ಎಲ್ಲೂ ಕೆಲಸ ಸಿಕ್ಕಿರೋದಿಲ್ಲ. ಅಳ್ತಾ ರೋಡ್ನಲ್ಲಿ ಬರ್ತಾ ಇರ್ತಾಳೆ, ಧಾರಾಕಾರ ಮಳೆ ಬರ್ತಾ ಇರ್ತಾಳೆ. ಅವಳಿಗೆ ಅಮ್ಮಂದೇ ಚಿಂತೆ ಆಗಿರುತ್ತೆ. ಮನೆ ಹೇಗೆ ನಡೆಸೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಯಾಕಂದರೆ ಅವಳಿಗೆ ಅಮ್ಮನ ಬಿಟ್ಟು ಬೇರೆ ಯಾರೂ ಇರೋದಿಲ್ಲ. ಅವಳಿಗೆ ಅಮ್ಮನೇ ಪ್ರಪಂಚ. ಅಮ್ಮನ ಬಗ್ಗೆನೇ ಚಿಂತೆ ಮಾಡ್ತಾ ಇರುವಾಗಲೇ ಅವಳಿಗೆ ಮನೆಯಿಂದ ಅಕ್ಕಪಕ್ಕದ ಮನೆಯವರು ಫೋನ್ ಮಾಡ್ತಾರೆ, ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ಆರೋಗ್ಯ ಸ್ಥಿತಿ ತುಂಬ ಹದಗೆಟ್ಟಿದೆ ಅಂತ. ಅವಳು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾಳೆ. ಆದರೆ ಅವಳ ಹತ್ರ ಹಣನೇ ಇರೋದಿಲ್ಲ. ಅವಳಿಗೆ ಸಹಾಯ ಮಾಡೋರು ಯಾರೂ ಇರೋದಿಲ್ಲ. ಡಾಕ್ಟರ್ ಬೇರೆ ಹೇಳ್ತಾರೆ, ಹಣ ಕಟ್ಟಿದರೆ ಮಾತ್ರ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ. ಆವಾಗಲೇ ಅವಳಿಗೆ ಬಿದ್ದು ಹೋಗ್ತಾಳೆ. ಯಾಕಂದರೆ ಅವಳಿಗೆ ಅಮ್ಮನ ಬಿಟ್ಟು ಬೇರೆ ಯಾರೂ ಇರೋದಿಲ್ಲ. ಹೇಗಾದರೂ ಮಾಡಿ ಅಮ್ಮನ ಕಾಪಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಅವಳಿಗೆ ಯಾವ ದಾರಿನೂ ಕಾಣಿಸೋದಿಲ್ಲ. ಆಸ್ಪತ್ರೆ ಮುಂದೆ ಅಳ್ತಾ ಕೂತಿರ್ತಾಳೆ. ಆವಾಗಲೇ ಅವಳಿಗೆ ಒಂದು ಮೆಸೇಜ್ ಬರುತ್ತೆ, ಒಂದು ರಾತ್ರಿ 5 ಲಕ್ಷ ರೂಪಾಯಿ ಅಂತ. ಅನುಗೆ ಶಾಕ್ ಆಗಿಬಿಡುತ್ತೆ. ಆದರೆ ಅವಳ ಅಮ್ಮನ ಪರಿಸ್ಥಿತಿ ಹಾಸಿಗೆ ಮೇಲಿರೋದನ್ನು ನೆನೆಸ್ಕೊಂಡು ಅವಳಿಗೆ ಬೇರೆ ಯಾವ ದಾರಿನೂ ಕಾಣೋದಿಲ್ಲ. ಆ ಮೆಸೇಜ್ಗೆ ಓಕೆ ಅಂತ ರಿಪ್ಲೈ ಮಾಡ್ತಾಳೆ. ಅನ್ನು ಒಂದು ಲಕ್ಸುರಿ ಹೋಟೆಲ್ಗೆ ಬರ್ತಾಳೆ. ಅಲ್ಲಿ ಅವಳು ಅರ್ಜುನ್ ಎಂಬ ವ್ಯಕ್ತಿಯನ್ನು ಭೇಟಿ ಆಗ್ತಾಳೆ. ಅರ್ಜುನ್ ತುಂಬ ಶ್ರೀಮಂತ ವ್ಯಕ್ತಿ ಹಾಗೂ ಗಂಭೀರ ವ್ಯಕ್ತಿ. ಅವನು ಹೇಳ್ತಾನೆ, ನನಗೆ ನನ್ನದೇ ಆದಂಥ ರೂಲ್ಸ್ ಇದೆ, ಪ್ರಶ್ನೆಗಳು ಯಾವುದು ಬೇಡ, ಇವತ್ತು ಒಂದು ರಾತ್ರಿ ಮಾತ್ರ ನೀನು ನನ್ನ ಸ್ವಂತ ಅಂತ ಹೇಳ್ತಾನೆ. ಅನು ಮನಸ್ಸಿನಲ್ಲಿ ಭಯ, ಆದರೆ ಅವಳಿಗೆ ಇದನ್ನು ಬಿಟ್ಟು ಬೇರೆ ಏನೂ ದಾರಿ ತೋರಿಸ್ತಾ ಇರೋದಿಲ್ಲ. ಹಾಗಾಗಿ ಅರ್ಜುನ್ ಹತ್ರ ಮುಂದೆ ಹೋಗ್ತಾಳೆ. ಅವನ ವರ್ತನೆ ವಿಚಿತ್ರವಾಗಿರುತ್ತೆ. ಆದರೂ ಒಬ್ಬರು ಮಾತಾಡ್ಕೋತಾರೆ. ಅನು ಕೇಳ್ತಾಳೆ, ನೀವು ಯಾಕೆ ಹೀಗೆ ಮಾಡ್ತಾಯಿದ್ದೀರಾ ಅಂತ. ಅರ್ಜುನ್ಗೆ ತನ್ನದೇ ಆದ ನೋವಿರುತ್ತೆ. ಅರ್ಜುನ್ ತನ್ನ ನೋವನ್ನು ಹೇಳ್ಕೊಳ್ತಾನೆ. ಒಂದು ಪ್ರೀತಿ, ಒಂದು ದ್ರೋಹ ಆತನ ಹೃದಯ ಮುರಿದ ಕಥೆಯಾಗಿರುತ್ತೆ. ಅವನು ತುಂಬ ನೋವಿನಲ್ಲಿರ್ತಾನೆ. ಅನು ನಿಧಾನವಾಗಿ ಅವನಿಗೆ ಸಾಂತ್ವನ ಹೇಳ್ತಾಳೆ. ಅವನನ್ನು ಅರ್ಥ ಮಾಡ್ಕೊಳ್ತಾಳೆ. ಅರ್ಜುನ್ ಅವಳ ಹತ್ರ ಯಾವುದೇ ರೀತಿಯ ಕೆಟ್ಟ ವರ್ತನೆ ತೋರಿಸೋದಿಲ್ಲ. ಬೆಳಗಾಗುತ್ತೆ. ಡೀಲ್ ಮುಗಿದಿದೆ ಅಂತ ಅರ್ಜುನ್ ಹೇಳ್ತಾನೆ. ಅರ್ಜುನ್ ಹಣ ಕೂಡ ಕೊಡೋದಕ್ಕೆ ಹೋಗ್ತಾನೆ. ಆದರೆ ಅನು ಹೇಳ್ತಾಳೆ, ನನಗೆ ಹಣ ಬೇಡ ಅಂತ. ಅರ್ಜುನ್ ಕೇಳ್ತಾನೆ, ಯಾಕೆ ಅಂತ. ನಾನು ಯಾವುದೇ ತರಹ ಸಹಾಯ ನಿನಗೆ ಮಾಡಿಲ್ಲ, ಹಾಗಾಗಿ ನಾನು ನಿನ್ನಿಂದ ಯಾವುದೇ ಸಹಾಯ ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳ್ತಾಳೆ. ಅರ್ಜುನ್ಗೆ ಆಶ್ಚರ್ಯ ಆಗುತ್ತೆ. ಆಗ ಅರ್ಜುನ್ ಸತ್ಯ ಹೇಳ್ತಾನೆ, ಇದು ಒಂದು ಟೆಸ್ಟ್. ನನ್ನ ಕಂಪನಿಗೆ ಹಾನೆಸ್ಟ್ ಆಗಿರೋ ಅಂಥ ಜನ ಬೇಕಾಗಿತ್ತು, ನೀನು ಅದರಲ್ಲಿ ಪಾಸ್ ಆಗಿದೆಯಾ. ಅದನ್ನು ಕೇಳಿದಂಥ ಅನು ಶಾಕ್ ಆಗ್ತಾಳೆ. ಅವಳಿಗೆ ಅರ್ಜುನ್ ಕೆಲಸ ಕೊಡ್ತಾನೆ, ತಾಯಿಯ ಟ್ರೀಟ್ಮೆಂಟ್ಗೂ ಸಹಾಯ ಮಾಡ್ತಾನೆ. ನೋಡಿದ್ರಲ್ಲ ನಾಯಕಿಯ ಪ್ರಾಮಾಣಿಕತೆ ಅವಳನ್ನು ಹೇಗೆ ಗೆಲ್ಲಿಸ್ತು ಅಂತ. ಗಂಭೀರ ವ್ಯಕ್ತಿಯೂ ಕೂಡ ಅವಳಿಗೆ ಕರಗಿಬಿಟ್ಟ. ಒಂದು ರಾತ್ರಿಯ ಡೀಲ್ ಅವಳ ಜೀವನವನ್ನೇ ಬದಲಾಯಿಸಿತು. ಇದೀಗ ಅವಳು ಹೊಸ ಜೀವನ ಶುರು ಮಾಡಿದ್ದಾಳೆ. ಅರ್ಜುನ್ ಜೊತೆಗೆ ಹೊಸ ಜೀವನ ಆರಂಭಿಸಿದ್ದಾಳೆ. ತನ್ನದೇ ಆದ ಕನಸುಗಳನ್ನು ಈಡೇರಿಸುವತ್ತ ಹೆಜ್ಜೆ ಹಾಕಿದ್ದಾಳೆ. ಜೀವನದಲ್ಲಿ ಒಂದೇ ಒಂದು ಅವಕಾಶ ನಮ್ಮ ಭವಿಷ್ಯವನ್ನೇ ಬದಲಾಯಿಸ್ತು. ಅನು ಜೀವನನ ಯಾವಾಗಲೂ ಪ್ರಾಮಾಣಿಕತೆ, ಶ್ರದ್ಧೆ ಇದ್ದರೆ ಗೆಲುವು ಖಂಡಿತ. ಥ್ಯಾಂಕ್ ಯು ಫಾರ್ ವಾಚಿಂಗ್.